ನಿನ್ನೆ ನನ್ನ ಫ್ರೆಂಡ್ ಮನೆಯಲ್ಲಿ ಶಾರ್ಟ್ ಮೂವಿಗೆ ಸ್ಟೋರಿ ಬರೆದು ಮಧ್ಯಾಹ್ನ ಅಲ್ಲೇ ಊಟ ಮಾಡುವಾಗ ರೂಬಿ ಬಂದ್ಲು. ವಾಪಸ್ ಮನೆಗೆ ಬರೋವಾಗ ಬ್ರೋ ನಿಮ್ ವಿಡಿಯೋಸ್ ನನ್ನ ಫ್ರೆಂಡ್ ಶೇರ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತೀರಾ, ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಈ ತರ ಮೂಮೆಂಟ್ಸ್ ತುಂಬಾನೇ ಮೋಟಿವೇಟ್ ಆಗುತ್ತೆ. ಅಲ್ಲಿಂದ ನಾವು 4 ಜನ ಮಾನ್ವಿಗೆ ಹೊರಟ್ವಿ. 40 ಡಿಗ್ರಿ ಬಿಸಿಲಲ್ಲೂ ಕಬ್ಬಿನಲ್ಲಿ ಬಾಡಿ ಹೀಟ್ ಅಂತ ಗೊತ್ತಿದ್ರು ಕುಡಿದ್ವಿ. ಯಾಕೆ ಹೇಳಿ? ಇರ್ಲಿ ಬಿಡಿ, ಯುವಕರ ಯಾವಾಗ್ಲೂ ಹೀಟ್ ಎಲ್ಲ ಇರಬೇಕು. ದಗದಗನೆ ಉರಿಯುವ ಬಿಸಿಲಲ್ಲಿ ಮುಖಕ್ಕೆ ಕೋಲ್ಡ್ ವಾಟರ್ ಪೌಚ್ ಇಟ್ಕೊಂಡು ಕೂಲ್ ಆಗಿ, ಹಾಗೆ ಗಾಡಿ ಟೈರ್ ಹೀಟ್ ಆಗಿದ್ರಿಂದ ತಂಪು ಕೂಲ್ ಮಾಡಿ ಅದೇ ಬಿಸಿಲಲ್ಲಿ ಗಾಡಿ ಓಡಿಸ್ಕೊಂಡು ಕೋರ್ಟ್ಗೆ ಬಂದು ಆಗ್ಬೇಕಾಗಿರೋ ಕೆಲಸ ಮುಗಿಸಿ ನನ್ನ ಫ್ರೆಂಡ್ ನ ಕರ್ಕೊಂಡು ಸ್ಟಾರ್ಟ್ ಆವಾಗ ಬಂದ್ವಿ. ಹಸಿವಾಗಿದ್ದರಿಂದ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಹೊರಗ್ ಬಂದ್ರೆ 10th ಎಕ್ಸಾಮ್ ಸೆಂಟರ್ ಮುಂದೆ ಇದನ್ನ ನೋಡಿ ನಗ್ಬೇಕೋ ಅಳ್ಬೇಕೋ ಗೊತ್ತಿಲ್ಲ. ಆದ್ರೂ ಅವ್ರು ಕೊಟ್ಟಿರೋ ಪಾಂಪ್ಲೆಟ್ಸ್ ನ ಇಸ್ಕೊಂಡು ಕೊಟ್ಟಿರೋ ಜಾಗದಲ್ಲಿ ಕೈ ಬಿಟ್ಟು ಬರೋದಂತೂ ಫ್ಯಾಕ್ಟ್. ನೀವು ಹೀಗೆ ಮಾಡಿದಿರ ತಾನೆ? ಅದಕ್ಕೆ ಒಂದು ಉಪಾಯ ಮಾಡಿ. 1 to 10th ವರೆಗೂ ಓದೋ ಮಕ್ಕಳ ಎಜುಕೇಶನ್ ಗೆ ಹೆಲ್ಪ್ ಆಗ್ಲಿ ಅಂತ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಅಮು ಸ್ಟಡಿಪೀಡಿಯಾ ಅಂತ ಚಾನಲ್ ಕ್ರಿಯೇಟ್ ಮಾಡಿ ಲೋಗೋ ಬ್ಯಾನರ್ ರೆಡಿ ಮಾಡಿದೆ. ಫಸ್ಟ್ ವಿಡಿಯೋ ಇವತ್ತು ಹಾಕ್ಬೇಕು ಅಂತ ಪ್ರಿಪೇರ್ ಮಾಡಿ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಒನ್ ಟೈಮ್ ಚೆಕ್ ಮಾಡಿ. ನಿಮ್ ಮನೇಲಿರೋ ಸ್ಟೂಡೆಂಟ್ಸ್ ಎಜುಕೇಶನ್ ಗೆ ಹೆಲ್ಪ್ ಆಗುತ್ತೆ. ರಾತ್ರಿ ನಾವೆಲ್ಲರೂ ಸಂಡಿಗೆ ತಿನ್ಕೊಂಡು ಡಿಸ್ಕಸ್ ಮಾಡುವಾಗ ಸ್ವಲ್ಪ ಹಿಸ್ಟ್ರಿ ಬಗ್ಗೆನು ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬೆಳಗನೂರಿಗೆ ಬಂದ್ವಿ. ನನ್ನ ಫ್ರೆಂಡ್ ಕಾಲ್ ಮಾಡಿದಾಗ ಅವ್ರ ಹತ್ರ ಇರೋ ಬುಕ್ ನ ತಂದು ಕೊಟ್ರು. ಆ ಗ್ಯಾಪ್ ನ ಯೂಸ್ ಮಾಡ್ಕೊಂಡು ಬಸ್ ಸ್ಟಾಪ್ ಅಲ್ಲಿ IPL ಮ್ಯಾಚ್ ನೋಡ್ಕೊಂಡು ಮಲ್ಗಿರೋ ನನ್ನ ಫ್ರೆಂಡ್ ನ ಕರ್ಕೊಂಡು ಬೇಕರಿಲಿ ಜ್ಯೂಸ್ ಕುಡಿದು ಮನೆಗೆ ಬಂದ್ವಿ.